ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಅಷ್ಟಾವರಣಗಳಲ್ಲಿ ಎರಡನೆಯದು ಲಿಂಗ. ಲಿಂಗ ಅದು ಒಂದೇ ಅಥವಾ ಒಂದು ಅನ್ನಕ್ಕೂ ಬರಲ್ಲ, ಅದು ಶೂನ್ಯ. ಅದು ಒಂದು ಅಂದ ಕೂಡಲೇ ಅದಕ್ಕೆ ಮತ್ತೆ ಸಾಪೇಕ್ಷ ಶುರುವಾಗುತ್ತೆ. 2, 3, 4 ಹಿಂಗೆ. 0 ಅಂದಾಗ ಅದಕ್ಕೇನು ಸಾಪೇಕ್ಷಗಳಿರೋದಿಲ್ಲ. 1 0 ಅದೇ ಅಷ್ಟೇ, 2 0 ಅಷ್ಟೇ, 5 0 ಅಷ್ಟೇ. 0ಯ ಬೆಲೆ ಎಷ್ಟು? 0ಗೆ ಬೆಲೆ ಇದೆಯಾ? ಇಲ್ಲ. ಅಂಕಿ ಸೇರಿಸಿದ್ರೆ ಮಾತ್ರ ಬೆಲೆ. ಹಾಗೆ ಲಿಂಗ ಅಥವಾ ದೇವರು, ಬಯಲು ಅಂತೆಲ್ಲ ಏನ್ ಕರೀತಾರಲ್ಲ ಶರಣರು, ಅದಕ್ಕೆ ನಿರಾಕಾರ ಅಥವಾ 0. ನಮಗೆ ಬರೀ ಸಾಕಾರ ಗೊತ್ತಾಗತ್ತೆ. ಈಗ ಭೂಮಿ ಇರೋದು ಗೊತ್ತಾಗತ್ತೆ, ನೀರಿರೋದು ಗೊತ್ತಾಗತ್ತೆ, ಅಗ್ನಿ ಇರೋದು ಗೊತ್ತಾಗತ್ತೆ, ವಾಯು ಗೊತ್ತಾಗತ್ತೆ. ಯಾಕೆಂದ್ರೆ ಸ್ಪರ್ಶಕ್ಕೆ ಸಿಗುತ್ತೆ. ಮತ್ತು ಅದಿಲ್ಲದೆ ಹೋದ್ರೆ ನಾವು ಯಾರು ಬದುಕಲ್ಲ, ವಾಯು ಇಲ್ಲದೆ ಹೋದ್ರೆ. ಅದರಿಂದ ವಾಯು ಇದೆ ಅಂತ ತಿಳ್ಕೊಂತೀವಿ. ಆಕಾಶ ಅಂದಾಗ ಅನೇಕ ಜನರಿಗೆ ಗೊತ್ತಾಗಲ್ಲ. ಯಾಕೆಂದ್ರೆ ಅಲ್ಲಿಂದ ನಿರಾಕಾರ ಶುರುವಾಗ್ಬಿಡುತ್ತೆ. ಆಕಾಶ ಅಂದ ಕೂಡ್ಲೆ ನೀಲಿ ಬಣ್ಣ ಅಂತ ಅನ್ಕೊಂತೀವಿ ನಾವು. ಆದ್ರೆ ವಾಸ್ತವಿಕವಾಗಿ ಗಾಳಿಗೆ ಬಣ್ಣ ಇಲ್ಲ. ಗಾಳಿಗೆ ಬಣ್ಣ ಇಲ್ಲ ಅಂದಮೇಲೆ ಇನ್ನು ಆಕಾಶಕ್ಕೆ ಬಣ್ಣ ಬರ್ತದ? ಖಂಡಿತ ಬರಲ್ಲ. ಆಕಾಶಕ್ಕಿಂತಲೂ ಸೂಕ್ಷ್ಮವಾದದ್ದು ಆತ್ಮ, ಆತ್ಮಕ್ಕಿಂತಲೂ ಸೂಕ್ಷ್ಮವಾದದ್ದು ಏನು? ಪರಮಾತ್ಮ. ಅದೇ ಲಿಂಗ. ಆಮೇಲೆ ಮನುಷ್ಯ ಏನ್ ಮಾಡಿದಾನಂದ್ರೆ, ಇತ್ತೀಚಿನ ಕೆಲವು ಮನುಷ್ಯರು, ಅಥವಾ ಹಿಂದೂ ಇದ್ರು ಆ ಥರದವ್ರು, ಹಿಂದೆ ಇರ್ಲಿಲ್ಲ ಅಂತ ಏನಲ್ಲ, ಹಿಂದೂ ಇದ್ರು. ನಮ್ಮ ಬಹಿರಂಗದ ಕಣ್ಣಿಗೆ ಯಾವ್ದು ಕಾಣೋದಿಲ್ವೋ, ನಮ್ಮ ಬುದ್ಧಿಗೆ ಯಾವ್ದು ತಿಳಿಯೋದಿಲ್ವೋ, ಅದು ಇಲ್ವೇ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತಿದ್ರು. ಹೌದಾ? ಹಂಗಾಗತ್ತ? ಅದು ಇಲ್ಲ. ನನಗೆ ತಿಳಿದೇ ಹೋದ್ರೆ ನಿಮಗೆ ತಿಳಿಯಂಗಿಲ್ಲ ಅಂತ ಹಂಗೇನಿಲ್ಲ. ನಮಗೆ ನಿಮಗೆ ತಿಳಿಲಾರದ್ದು ಇನ್ನೊಬ್ರಿಗೇನೋ ತಿಳಿಬಹುದು. ಈಗ ಕನ್ನಡಿ ಇದೆಯಲ್ಲ, ಕನ್ನಡಿಯಲ್ಲಿ ಪ್ರತಿಬಿಂಬ ಬಿಡ ನಿಮಗೆಲ್ಲ ಕಾಣಿಸುತ್ತೆ, ಹೌದಾ ಇಲ್ಲ? ಕನ್ನಡಿಯಲ್ಲಿ ನಿಮ್ಮ ಪ್ರತಿಬಿಂಬ ಅಥವಾ ಯಾವುದೇ ಪ್ರತಿಬಿಂಬ. ಒಬ್ಬ ಕಣ್ಣಿಲ್ದಿದ್ದ ಅವನ ಕೈಗೆ ಕನ್ನಡಿ ಕೊಡಿ, ಮುಟ್ಟಿ ತೋರಿಸಿ, ಇಲ್ಲಿದೆ ನೋಡು ನನ್ನ ಪ್ರತಿಬಿಂಬ, ನನ್ನ ಮುಖ ಇಲ್ಲಿ ಕಾಣಿಸ್ತಾ ಇದೆ ನೋಡು, ಮುಟ್ಟಿ ತೋರಿಸಿದ್ರೆ ಗೊತ್ತಾಗತ್ತ? ಇಲ್ಲ. ಕಣ್ಣಿಲ್ಲದವನಿಗೆ ಕನ್ನಡಿ ಏನು ಕಾಣಿಸಲ್ಲ. ಅಷ್ಟೇ ಅಲ್ಲ, ನಿಮ್ಮ ಅಕ್ಷರಗಳಿದಾವಲ್ಲ, ನಿಮ್ಮ ಅಕ್ಷರಗಳು, ನಮ್ಮ ಅಕ್ಷರಗಳು ನಮಗೆ ಕೈಗೆ ಸಿಗ್ತವೆ. ಕಣ್ಣಿಲ್ದವ್ರ ಅಕ್ಷರಗಳು ಕೈಗೆ ಸಿಗ್ತವೆ. ಆದರೆ ನಿಮ್ಮ ಅಕ್ಷರಗಳೇನಿದಾವಲ್ಲ ಅವನ್ನ ನೀವು ಬಹಳ ಅಂದ್ರೆ ಕೆಲವು ಸರಿ ಈ ಪೆನ್ನಲ್ಲಿ ಜೋರಾಗಿ ಬರೆದಾಗ ಹಾಳೆ ಸ್ವಲ್ಪ ಕೆಳಗೆ ಮೇಲೆ ಆಗಿರುತ್ತೆ. ಹೋಗ್ಬಿಡಮ್, ಹೋಗೋ ತ್ರಾಸ, ಕೆಮ್ಮನವ್ರು ಹೋಗ್ಬಿಡ್ರಿ, ಕಷ್ಟಪಡೋದು ಬೇಡ. ಅಂದ್ರೆ ಏನು, ಈ ನಿಮ್ಮ ಅಕ್ಷರಗಳನ್ನ
ಪೆನ್ನಲ್ಲಿ ಬರ್ದಿರೋದು ಒಂಚೂರು ಏನೋ ಬರ್ದಿದ್ದಾರೆ ಅಂತ ಗೊತ್ತಾಗ್ಬೋದು ಅಷ್ಟೇ, ಬೆರಳು ಆರಿಸೋದು. ಅದೇ ಓದಕ್ಕಾಗಲ್ಲ ನಮಗೆ, ನಿಮ್ಮ ಅಕ್ಷರಗಳನ್ನ ಓದಕ್ಕಾಗಲ್ಲ. ಆಮೇಲೆ ತುಂಬಾ ಸಣ್ಣದಾಗಿ ಬರ್ದ್ಬಿಟ್ರೆ ಪ್ರಿಂಟ್ ಆಗಿರೋಂಥದ್ದು ಅಕ್ಷರ ಇದೆ ಅಂತಾನೆ ಗೊತ್ತಾಗಲ್ಲ. ಪ್ರಿಂಟ್ ಆಗಿದ್ರೆ ಪೆನ್ನಲ್ಲಿ ಬರ್ದಿದ್ರೆ ಗೊತ್ತಾಗತ್ತೆ, ಅದು ಓದಕ್ಕಾಗಲ್ಲ. ಸುಮ್ಮನೆ ಏನೋ ಉಬ್ಬು ತಗ್ಗು ಇದೆಯಲ್ಲ ಅಂತ ಗೊತ್ತಾಗುತ್ತೆ ಅಷ್ಟೆ. ಈಗ ನಾನು ಹೇಳೋದು, ನಿಮ್ಮ ಅಕ್ಷರಗಳೇ ಇಲ್ಲ, ಕಣ್ಣಿಗೆ ಕಾಣಿಸಲ್ಲ, ನಿಮ್ಮ ಅಕ್ಷರಗಳಿರೋ ಸುಳ್ಳು. ಯಾಕೆಂದ್ರೆ ನನ್ನ ಕೈಗೆ ಸಿಗ್ತಾ ಇಲ್ಲ, ಈ ಪುಸ್ತಕ ಎಲ್ಲ ಖಾಲಿ ಇದೆ ಅಂತ ನಾನು ಹೇಳ್ಬಿಟ್ರೆ ನೀವು ಒಪ್ತೀರಾ? ಇಲ್ಲ ಸ್ವಾಮೀಜಿ, ನಿಮಗೆ ಕಣ್ಣು ಕಾಣಿಸಲ್ಲ, ಅದಕ್ಕೆ ನಮ್ಮ ಅಕ್ಷರಗಳು ನಿಮಗೆ ಕಾಣಿಸ್ತಾ ಇಲ್ಲ ಅಂತ ಅಂತೀರ. ಹಾಗೇನೆ ಋಷಿಗಳ ಕಣ್ಣಿಗೆ ಕಾಣಿಸ್ಲಾರದ್ದು, ಆ ಋಷಿಗಳ ಕಣ್ಣಿಗೆ ಕಾಣಿಸುವಂತದ್ದು ನಿಮ್ಮ ಕಣ್ಣಿಗೆ ಕಾಣಿಸ್ಬೇಕು ಅಂತ ಏನಿಲ್ಲ. ಋಷಿಗಳ ಮನಸ್ಸಿಗೆ ಅಥವಾ ಬುದ್ಧಿಗೆ ಅರಿತಕ್ಕಂಥದ್ದು ನಿಮ್ಗೆ ಅರಿಬೇಕು ಅಂತ ಏನಿಲ್ಲ. ನಕ್ಷತ್ರಗಳು ನಿಮ್ಮ ಕಣ್ಣಿಗೆ ಚುಕ್ಕೆಗಳು ಅಲ್ವಾ? ಅದೇ ಇವಾಗೆಲ್ಲ ಟೆಲಿಸ್ಕೋಪ್, ಆಮೇಲೆ ಸ್ಪೆಕ್ಟ್ರೋಸ್ಕೋಪ್ ಅಂತೆಲ್ಲ ಬಂದಿದೆ. ಅವರಿಗೆ ನಕ್ಷತ್ರಗಳು ಅಗಾಧ ಕಾಯಗಳು. ಅಗಾಧ ಅಂದ್ರೇನು? ಸೂರ್ಯನಿಗಿಂತ 1000 ಪಟ್ಟು, 1,00,000 ಪಟ್ಟು ಹೆಚ್ಚಾಗಿರ್ತಕ್ಕಂಥ ವಿಸ್ತೀರ್ಣ ಇರ್ತಕ್ಕಂಥ ನಕ್ಷತ್ರ, ಅವ್ರಿಗೆ ಅದು ಗೊತ್ತಾಗ್ತದೆ. ಹಂಗೆ ಬಸವಣ್ಣನವರ ಹೃದಯಕ್ಕೆ, ಅಲ್ಲಮ ಪ್ರಭುಗಳ ಹೃದಯಕ್ಕೆ, ಅಕ್ಕ ಮಹಾದೇವಿಯವರ ಹೃದಯಕ್ಕೆ ಗೋಚರ ಆಗ್ತಕ್ಕಂಥದ್ದು ನಿಮ್ಮ ಹೃದಯಕ್ಕೆ ಗೋಚರ ಆಗಬೇಕು ಅಂತಿಲ್ಲ, ಮತ್ತು ಆಗಬಾರ್ದು ಅಂತಿಲ್ಲ. ಪ್ರಯತ್ನ ಪಟ್ಟರೆ ಆಗಬಹುದು, ಪ್ರಯತ್ನ ಪಡ್ಲಿಲ್ಲ ಅಂದ್ರೆ ಆಗೋದಿಲ್ಲ. ಈಗ ದೂರಕ್ಕೆ ಹೋಗ್ಬೇಡಿ, ಅಷ್ಟೆಲ್ಲ ಯಾಕೆ. ಈಗ ಕೋಳಿ ಮೊಟ್ಟೆ ಇದೆ ಅಲ್ವಾ, ಕೋಳಿ ಮೊಟ್ಟೆನೋ ನವಿಲಿನ ಮೊಟ್ಟೆನೋ ತಗೊಳ್ಳಿ, ಅಥವಾ ಯಾವುದೇ ಪಕ್ಷಿ ಮೊಟ್ಟೆ ತಗೊಳ್ಳಿ, ಅದನ್ನು ಹೊಡೀರಿ. ಮೊಟ್ಟೆ ಒಳಗಡೆ ಏನಿದೆ? ಸದ್ಯ ಇನ್ನು ಕಾವು ಕೊಟ್ಟಿಲ್ಲ, ಅದು ಆಗ್ತಾನೆ ಮೊಟ್ಟೆ ಇಟ್ಟಿದೆ. ಆ ಮೊಟ್ಟೆ ತಗೊಂಡು ಚುಚ್ಚಿ ನೋಡಿ, ಅದೆಲ್ಲ ಒಳಗಡೆ ಇರೋ ರಸ ತೆಗೆದ್ರೆ ಆ ರಸದೊಳಗಡೆ ನಿಮ್ಮ ಕಣ್ಣಿಗೆ ಏನಾರ ಕಾಣಿಸುತ್ತಾ? ಪುಕ್ಕ ಕಾಣಿಸುತ್ತಾ? ಕಾಲು ಕಾಣಿಸುತ್ತಾ? ಪಕ್ಷಿ ಏನಾರ ಕಾಣಿಸುತ್ತಾ? ಇಲ್ಲ. ಮೊಟ್ಟೆ ಒಳಗಡೆ ಏನು ಇಲ್ಲ. ಅದೇ ಮೊಟ್ಟೆ ಕಾವು ಕೊಟ್ಟು ಮೊಟ್ಟೆ ಗಟ್ಟಿ